ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಈಗ ಬಿಟ್ಟಿದ್ದಾರಲ್ಲ, ಅದರಲ್ಲಿ ನಮಗೆ ಕಾಲೇಜ್ ಸಿಗದಿರ ಇದ್ದರೆ ನಾವೇನು ಮಾಡಬೇಕು, ಹಾಗೆ ಫಸ್ಟ್ ರೌಂಡಲ್ಲೂ ನಮಗೆ ಸೀಟ್ ಆದರೆ ಸಿಕ್ಕಿಲ್ಲ, ಹಾಗೆ ನಾವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಬಿಟ್ಟು ಎಲ್ಲ ಕಾಲೇಜಸ್ನು ಡಿಲೀಟ್ ಮಾಡ್ಬೋದಾ ಅಂತ, ಹಾಗೆ ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ರಿಸಲ್ಟ್ಸ್ ಆದರೆ ಇವತ್ತೇ ಬರುತ್ತಾ ಅಂತ ಸುಮಾರು ಡೌಟ್ಸ್ ಆದರೆ ಕೇಳಿದರೆ, ಅದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸ್ಲಿಂಗ್ ಅಪ್ಡೇಟ್ಸು, ಹಾಗೆ ಇದಾದ ನಂತರ PGCET ವಿದ್ಯಾರ್ಥಿಗಳಿಗೆ ಬರೋ ಸ್ಕಾಲರ್ಶಿಪ್ಸು, ಹಾಗೆ ಗೌರ್ನಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಸುಮಾರು ವಿದ್ಯಾರ್ಥಿಗಳು ಸರ್ ಒಂದು ಸರೆಂಡರ್ ಸೀಟ್ಸ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಈ ಹಿಂದೆಯೇ ಪ್ರೀವಿಯಸ್ ಆಗಿ ನಿಮಗೆ ಮ್ಯಾಟ್ರಿಕ್ಸ್ ಏನಾದರೂ ಬಿಟ್ಟಿದ್ರು, ಸೀಟ್ ಮ್ಯಾಟ್ರಿಕ್ಸು, ಅದರಲ್ಲೂ ಮೆನ್ಷನ್ ಮಾಡಿದರು. ಏನಾದರೂ ಇನ್ ಕೇಸ್ ನ್ಯೂಲಿ ಆ್ಯಡೆಡ್ ಕಾಲೇಜಸ್ ಇದ್ದರೆ, ಹಾಗೆ ಒಂದು ಸರೆಂಡರ್ ಸೀಟ್ಸು, ಯಾರೆಲ್ಲ ವಿದ್ಯಾರ್ಥಿಗಳು ಸೀಟ್ ಬೇಡ ಅಂತ ಅಂದ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ 18ನೇ ತಾರೀಕುವರೆಗೂ ಆದರೆ ಟೈಮ್ ಇತ್ತು. ಅಷ್ಟರೊಳಗಡೆ ಹೋಗಿ KEA ಕಡೆಯಿಂದ ನೀವು ನಿಮ್ಮ ಸೀಟು ಇಷ್ಟ ಇಲ್ಲ ಅಂದರೆ ನೀವು ಸರೆಂಡರ್ ಮಾಡಿದ್ರೆ 5,000 KEA ಫೀಸ್ನ ಒಂದು ಪೆನಾಲ್ಟಿ ಆಗಿ ತಗೊಂಡು ಇನ್ನು ಉಳಿದಿದ್ದು ಅಮೌಂಟ್ನ ನಿಮ್ಮ ಅಕೌಂಟ್ಗೆ ರೀಫಂಡ್ ಆದರೆ ಮಾಡ್ತಾರೆ ಅಂತ. ಅದರಿಂದ ಸುಮಾರು ವಿದ್ಯಾರ್ಥಿಗಳಾದರೆ KEAಗೆ ಹೋಗಿ ಸೀಟ್ಸ್ ಆದರೆ ಸರೆಂಡರ್ಸ್ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳು ಒಂದು ಸೀಟ್ಸ್ನ ಸರೆಂಡರ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಖಾಲಿ ಆಗಿರುತ್ತಲ್ಲ, ಆ ಕಾಲೇಜಸ್ಸು ಸೀಟ್ಸೇ ಇವು. ಒಂದು ಪ್ರೀವಿಯಸ್ ಆಗಿ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಇತ್ತೋ ಅದ್ರ ಜೊತೆಗೆ ಆ ಕಾಲೇಜಸಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು ನಮಗೆ ಬೇಡ, ನಾವು ಆಪ್ಷನ್ ಎಂಟ್ರಿಯಿಂದ ಹೊರಗುಳಿತೀರಿ, ನಮಗೆ ಆ ಕಾಲೇಜು ಬೇಡ, ಆ ಸೀಟು ಬೇಡ ಅಂತ ಯಾರೆಲ್ಲ ಒಂದು ಬಿಟ್ಕೊಟ್ಟಿರ್ತಿರೋ KEA ಕಡೆಯಿಂದ, ಆ ಕಾಲೇಜಸ್ಸು ಸೀಟ್ಸ್ ಆದರೆ ಇಲ್ಲಿ ಪಬ್ಲಿಷ್ ಮಾಡಿರೋದು MBA MCA ವಿದ್ಯಾರ್ಥಿಗಳಿಗೆ. ಅಲ್ಲಿ ನಿಮ್ಮ ಕ್ಯಾಟಗಿರಿಗೆ ಏನಾದರೂ ಸೀಟ್ಸ್ ಅವೈಲೇಬಲ್ ಇದ್ದರೆ ಒಂದು ಖುಷಿ, ನಿಮಗೆ ಇನ್ನೂ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಎಕ್ಸ್ಟ್ರಾ ಕಾಲೇಜಸ್ಸು ಎಕ್ಸ್ಟ್ರಾ ಸೀಟ್ಸ್ ಆದರೆ ಆ್ಯಡ್ ಆದಂಗೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಆದರೆ ಜಾಸ್ತಿ ಆದರೆ ಇರುತ್ತೆ. ಸೊ ಅದರಿಂದ ನೀವು ಯಾವುದೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಕಾಲೇಜಸ್ಸು, ಸೆಕೆಂಡ್ ರೌಂಡಲ್ಲಿ ಒಂದು ರೀಆರ್ಡರ್ ಮಾಡಿರ್ತೀರ, ಶಫಲ್ ಮಾಡಿರ್ತೀರ, ಆದರೆ ನ್ಯೂ ಆಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗಿರೋದಿಲ್ಲ. ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಕಾಲೇಜಸ್ನ ಆ್ಯಡ್ ಮಾಡಿದ್ರೋ ಅದೇ ಕಾಲೇಜಸ್ಸು ಆಲ್ಮೋಸ್ಟ್ ಅಲ್ಲೇ ಇರುತ್ತೆ. ನೀವು ಇನ್ ಕೇಸ್ ಏನಾದರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ, ಇನ್ ಕೇಸ್ ಸೀಟ್ ಸಿಕ್ಕಿದರೆ ಆ ಕಾಲೇಜ್ ಬಿಟ್ಟು ಉಳಿದ ಕಾಲೇಜಸ್ಸು ಡಿಲೇಟ್ ಆಗಿ ಎಲ್ಲ ಕಾಲೇಜಸ್ಸು ಅಲ್ಲೇ ಇರುತ್ತೆ. ಸೊ ನೀವು ಒಂದು ಹೊಸದಾಗಿ ಏನಾದರೆ ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆಯೋ ಅದನ್ನು, ಹಾಗೆ ಒಂದು ಸರೆಂಡರ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಗಮನಿಸ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಗೆ ಏನಾದರೂ ಕಾಲೇಜಸ್ ಹಾಕಿದ್ರೆ ಆ ಕಾಲೇಜಸ್ಸು ಸೀಟ್ಸು, ಹಾಗೆ ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ನ ಗಮನಿಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ. ಇನ್ನು ಸುಮಾರು ವಿದ್ಯಾರ್ಥಿಗಳಿಗೆ ಡೌಟ್ ಏನಂದರೆ, ನಿಮಗೆ ಫಸ್ಟ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಥರ್ಡ್ ರೌಂಡ್ ಇದೆಯಾ, ಹಾಗೆ ಥರ್ಡ್ ರೌಂಡ್ ಇದ್ದರೆ ನಾವು ಎಲಿಜಿಬಲ್ ಇರ್ತೀರಾ ಅಂತ ಸುಮಾರು ವಿದ್ಯಾರ್ಥಿಗಳಾದರೂ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಖಂಡಿತ ಯಾರಿಗೆಲ್ಲ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವುದು ಸೀಟ್ ಸಿಕ್ಕಿರಬಾರ್ದು. ಸಿಕ್ಕು ನೀವು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ಸೀಟು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಥರ್ಡ್ ರೌಂಡಲ್ಲಿ ನಿಮಗೆ ಎಲಿಜಿಬಿಲಿಟಿ ಆದರೆ ಕೊಡ್ತಾರೆ, ಒಂದು ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಅಲ್ಲಿ ಕೆಲವೇ ಕಾಲೇಜಸ್ಸಲ್ಲೂ ಕೆಲವೇ ಸೀಟ್ಸ್ ಆದರೆ ಉಳಿದಿರುತ್ತೆ, ಆದರೆ ಉಳಿದ ಕಾಲೇಜಸ್ಸಲ್ಲಿ ಉಳಿದ ಸೀಟ್ಸಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಬಟ್ 100% ಹೇಳೋಕ್ಕಾಗಲ್ಲ. ಒಳ್ಳೆ ಕಾಲೇಜಸ್ಸು, ಒಳ್ಳೆ ಕೋರ್ಸಸ್ಗೆಲ್ಲ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲೇ ಫಿಲ್ ಆಗುತ್ತೆ. ಸೊ ಹಳಿದುಳಿದ ಸೀಟ್ಸ್ ಆದರೆ ನಿಮಗೆ ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ನೀವು ಒಂದು ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜಸ್ ಹಾಕಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಮತ್ತೆ ಥರ್ಡ್ ರೌಂಡಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾವುದೆಲ್ಲ ಸೀಟ್ಸ್ ಇದೆಯೋ ಅಷ್ಟೇ ಕಾಲೇಜಸ್ಸು, ಆ ಸೀಟ್ಸ್ ಆದರೆ ನಿಮಗೆ ಮಾತ್ರ ನ್ಯೂ ಆಗಿ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡಿ ನೀವು ಪಾರ್ಟಿಸಿಪೇಟ್ ಆದರೆ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಆದರೆ ಇತ್ತು, ಈ ವರ್ಷವೂ ಇರುತ್ತೆ ಅಂತ KEA ಕಡೆಯಿಂದ ಹೇಳಿದ್ದಾರೆ. ಸೊ ಥರ್ಡ್ ರೌಂಡಲ್ಲಿ ಬಿಟ್ಟರೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಇದಾದರೆ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಇನ್ನು ಸುಮಾರು ವಿದ್ಯಾರ್ಥಿಗಳು ಇವತ್ತೇ ಒಂದು ಸೆಕೆಂಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸ್ ಒಂದು ರಿಸಲ್ಟ್ಸ್ ಆದರೆ ಪಬ್ಲಿಷ್ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನೋಡಿ, ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಇವತ್ತು 23/10/2025 ಆಫ್ಟರ್ 6 PM ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು, ಆದರೆ ಸೇಮ್ ಆ್ಯಸ್ ಫಸ್ಟ್ ರೌಂಡಲ್ಲಿ ಏನಾದರೆ ಸುಮಾರು ವಿದ್ಯಾರ್ಥಿಗಳು ನೋಡಿರ್ತೀರ, ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ಯಾವುದಾದ್ರೆ ಸೀಟ್ ಸಿಕ್ಕಿದೆಯೋ ಅದೇ ಕಾಲೇಜು ರಿಯಲ್ ಅಲಾಟ್ಮೆಂಟಲ್ಲೂ ಸಿಕ್ಕಿರುತ್ತೆ. ಸೊ ಅದರಿಂದ ಇನ್ನೊಂದು ದಿನ ಆದರೆ ತಡ ಆಗುತ್ತೆ ಅಷ್ಟೇ. 24/10/2025 10 AM ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಆಲ್ಮೋಸ್ಟ್ ಸೇಮ್ ಕಾಲೇಜ್ ಆದರೆ ನಿಮಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕಿರುತ್ತೆ
ಇರುತ್ತೋ ಅದೇ ಕಾಲೇಜು ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲೂ ಸೀಟ್ ಸಿಗೋ ಚಾನ್ಸ್ ಆದರೆ ಇರುತ್ತೆ. ಸೊ ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿ. ನಾನು ಒಂದು ಈವ್ನಿಂಗ್ ಅರೌಂಡು 8 PM ಆ ರೀತಿ ಬರ್ಬೋದು, 6 PM ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನೈಟ್ ಆದರೆ ಬರೋ ಚಾನ್ಸ್ ಆದರೆ ಇದೆ. ಸೊ ವೆಯ್ಟ್ ಮಾಡಿ, ನಾನು ಆದರೆ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಾಕು. ಹಾಗೆ ಒಂದು ಫೀಸ್ ಪೇಮೆಂಟ್ ಮಾಡೋಕ್ಕೆ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಫೀಸ್ ಪೇ ಮಾಡಿ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿದಿರೋ ಒಂದು ಚಾಯ್ಸ್ 2 ಎಲ್ಲ ಕೊಟ್ಟು ಅಂಥ ವಿದ್ಯಾರ್ಥಿಗಳು ಹೊರೆ ಆಗೋಗುತ್ತಿವಿಲ್ಲ. ಆ ಕಾಲೇಜು ಅಮೌಂಟ್ ಆದರೆ ಈ ರೌಂಡ್ಗೆ ಸ್ವಿಚ್ ಆದರೆ ಆಗುತ್ತೆ, ಟ್ರಾನ್ಸ್ಫರ್ ಆದರೆ ಮಾಡ್ತಾರೆ. ನೀವು ಜಸ್ಟ್ ಒಂದು ಕನ್ಫರ್ಮೇಷನ್ ಸ್ಲಿಪ್ ಆದರೆ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗಾದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಅಡ್ಮಿಷನ್ ಆದರೆ ಆಗ್ಬೋದು. ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಆದರೆ ಇರೋದಿಲ್ಲ ಇಲ್ಲಿ. ಹಾಗೆ ಈ ರೌಂಡಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ ಸೆಂಟರ್ ಮಾಡಿದ್ರು, ನೀವು ಸಿಕ್ಕು ಇನ್ನೂ ಯಾವುದಾದ್ರೂ ಕಾಲೇಜಿಗೆ ವೆಯ್ಟ್ ಮಾಡ್ತಿದ್ರು, ನೀವು ಕಂಪಲ್ಸರಿ ಈ ರೌಂಡು ಆಪ್ಷನ್ ಎಂಟರ್ ಲಿಂಕಲ್ಲಿ ಲಾಗಿನ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನೀವು ಅಪ್ಡೇಟ್ ಆದರೆ ಮಾಡಬೇಕಾಗುತ್ತೆ. ಕಾಲೇಜಸ್ನ ಲಾಗಿನ್ ಆಗಿ ಲಾಗೌಟ್ ಆಗಲೇಬೇಕಾಗುತ್ತೆ. ಹಂಗೆ ಬಿಟ್ಬಿಟ್ಟಿದ್ರೆ ನೀವು ಎಲಿಜಿಬಲ್ ಆದರೆ ಇರೋದಿಲ್ಲ. ಸೊ ಆದ್ದರಿಂದ ಇವತ್ತು ಒಂದು 10 AM ಒಳಗಡೆ ಆದರೆ ಇತ್ತು. ನೀವು ಆಪ್ಷನ್ ಎಂಟ್ರಿ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡಿಫೈ ಮಾಡೋಕ್ಕೆ ಡಿಲೆಕ್ಟ್ ಮಾಡೋಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕಾಲೇಜಸ್ನ ಡಿಲೆಟ್ ಮಾಡಬೇಕು ಅಂದ್ಕೊಂಡಿದ್ರು 0 ಕೊಟ್ಟು ಅಪ್ಡೇಟ್ ಆದರೆ ಮಾಡ್ಬೋದು. ಇನ್ ಕೇಸು ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಮಾತ್ರ ಇಟ್ಟು ಉಳಿದ ಎಲ್ಲ ಕಾಲೇಜಸ್ನು ಡಿಲೆಟ್ ಮಾಡ್ಬೋದು ಅಂದರೆ ಮಾಡ್ಬೋದು, ನಿಮ್ಮಿಷ್ಟ. ಸೊ ಸೆಕೆಂಡ್ ರೌಂಡಲ್ಲಿ ಅದೇ ಕಾಲೇಜ್ ಸಿಗುತ್ತೆ, ಸೊ ಅದೇ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಎಲ್ಲ ಕಾಲೇಜಸ್ನು ನೀವು ಡಿಲೆಟ್ ಆದರೆ ಮಾಡಬೇಕಂದ್ರೆ 0 ಆದರೆ ಕೊಟ್ಟು ನೀವು ಅಪ್ಡೇಟ್ ಆದರೆ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ಆ ಕಾಲೇಜಲ್ಲಿ ಸೀಟು ಇನ್ನೂ ಒಳ್ಳೆ ಕಾಲೇಜ್, ಆ ಕಾಲೇಜ್ಗಿಂತ ಇನ್ನೂ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದ್ದರೆ ನೀವು ಮಿಸ್ ಮಾಡ್ಕೋತೀರ. ನಿಮಗೆ ಅದೇ ಕಾಲೇಜ್ ಬೇಕು ಫಸ್ಟ್ ರೌಂಡಲ್ಲಿ ಇರೋ ಕಾಲೇಜೇ ಅಂದರೆ ನೀವು ಆ ರೀತಿ ಆದರೆ ಮಾಡ್ಬೋದು. ಅದೊಂದು ಕಾಲೇಜ್ ಬಿಟ್ಟು ಉಳಿದ ಎಲ್ಲ ಕಾಲೇಜಸ್ನ ಡಿಲೇಟ್ ಆದರೆ ಮಾಡಿ ನೀವು ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.